ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಸಿಟಿಂಗ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂಥ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ಸ್ನೇಹಿತರೆ. ಇದೊಂದು ಗಂಭೀರವಾದಂಥ ವಿಚಾರ. ನೀವೆಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ಬೇಕು, ಶೇರ್ ಮಾಡಬೇಕು. ಯಾಕಂತಂದರೆ ಕಳೆದ ಸುಮಾರು 76-77 ದಿನ ಆಗಿದೆ ಇಬ್ಬರು ಕಾಲೇಜಿನ ವಿದ್ಯಾರ್ಥಿನಿಯರು ಕಾಣೆಯಾಗಿ ಇದುವರೆಗೂ ಕೂಡ ಪತ್ತೆಯಾಗಿಲ್ಲ ಸ್ನೇಹಿತರೆ. ಹೌದು, ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು ಜನವರಿ 31ನೇ ತಾರೀಕು ಕಾಲೇಜಿಗೆ ಹೋಗಿ ಯಲಹಂಕದ ಸರ್ಕಾರಿ ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ಹೋದಂಥವರು ಅನಂತರ ಅವರು ಕಾಣೆಯಾಗಿದ್ದು ಇದುವರೆಗೂ ಕೂಡ ಪತ್ತೆಯಾಗಿಲ್ಲ. ಒಂದು ತನಿಷ್ಕಾ ಅಂತೇಳಿ ಸುಮಾರು 19 ವರ್ಷದ ಯುವತಿ, ಇನ್ನೊಬ್ಬ ತೇಜಸ್ವಿನಿ ಅಂತೇಳಿ 17 ಅಪರಾಧ ಒಂದು ವಯಸ್ಸಿನ ಯುವತಿ, 17 ವರ್ಷದ ಯುವತಿ ಕೂಡ ಇವರಿಬ್ಬರು ಕೂಡ ಜೊತೆಯಾಗಿ ಹೋಗಿರುವಂಥದ್ದು. ಆದರೆ ಇಲ್ಲಿ ತೇಜಸ್ವಿನ ಕರ್ಕೊಂಡೋಗಿರುವಂಥದ್ದು ತನಿಷ್ಕಾ ಅಂತೇಳಿ. ಆಕೆ ಯುವತಿಯನ್ನು ತಾನು ಎಲ್ಲ ಹೊರಗಡೆ ಹೋಗೋಣ ಅನ್ನೋ ರೀತಿಯಲ್ಲಿ ಆಕೆಯನ್ನು ಕರ್ಕೊಂಡೋಗಿರುವಂಥದ್ದು. ಆದರೆ ಈ ವಿಚಾರ ಅಂದರೆ ಈ ಘಟನೆಯಾಗಿ 76-77 ದಿನ ಆಗಿದೆ. ಇದುವರೆಗೂ ಕೂಡ ಎಲ್ಲಿದ್ದಾರೆ ಹೇಗೆ ಅನ್ನೋದ್ರ ಬಗ್ಗೆ ಇದುವರೆಗೂ ಸಣ್ಣ ಕ್ಲೂ ಸಹ ಪೊಲೀಸರಿಗೆ ಸಿಕ್ಕಿಲ್ಲ. ವಿದ್ಯಾರಣ್ಯಪುರ ಪೊಲೀಸರು ಎಲ್ಲ ಕಡೆ ಒಂದು ಸ್ಪೆಷಲ್ ಟೀಮ್ಗಳನ್ನು ಮಾಡಿಕೊಂಡು ಹೊರ ರಾಜ್ಯಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಯಾಕಂದರೆ ವಿದ್ಯಾರಣ್ಯಪುರದಿಂದ ಹೊರಟಂಥವರು ಕೊನೆಗೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದಾರೆ, ಅಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಅನಂತರ ಅವರ ಫ್ಯಾಮಿಲಿಯವರು ಮತ್ತು ಪೊಲೀಸರು ಎಲ್ಲರೂ ಕೂಡ ಹೋಗಿ ಅಲ್ಲೆಲ್ಲೂ ಹುಡುಕಾಟವನ್ನು ಮಾಡಿದ್ದಾರೆ. ಆದರೆ ಮಹದೇಶ್ವರನ ಬೆಟ್ಟಕ್ಕೆ ಹೋದಂಥವರು ಅಲ್ಲಿ ಪೂಜೆಯನ್ನು ಮುಗಿಸಿ ಅಲ್ಲಿಂದ ಬೇರೆ ಕಡೆ ಎಕ್ಸಿಟ್ ಆಗಿದ್ದಾರೆ. ಆದರೆ ಅಲ್ಲಿಂದ ಎಲ್ಲಿಗೆ ಹೋದ್ರು ಅನ್ನೋದು ಇದುವರೆಗೂ ಕೂಡ ಪೊಲೀಸರಿಗೆ ಸಣ್ಣ ಮಾಹಿತಿ ಕೂಡ ಇಲ್ಲ. ಯಾಕಂತಂದರೆ ಅವರು ಒಂದು ಮೊಬೈಲನ್ನು ಬಳಕೆ ಮಾಡ್ತಾ ಇಲ್ಲ, ಮನೆಯಿಂದ ಮೊಬೈಲ್ ಕೂಡ ತೊಗೊಂಡೋಗಿಲ್ಲ, ಒಂದು ATM ಕಾರ್ಡ್ ತೊಗೊಂಡೋಗಿಲ್ಲ, ಮನೇಲಿ ಕೇವಲ ಒಂದು ಅಲ್ಪ ಪ್ರಮಾಣದಲ್ಲಿ ಆ ಒಂದು ಹಣವನ್ನು ತೆಗೆದುಕೊಂಡು ಹೋಗಿರುವಂಥದ್ದು, ಕೆಲ ಬಟ್ಟೆಗಳನ್ನು ಮಾತ್ರ ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಇದುವರೆಗೂ ಕೂಡ ಅವರ ಕುಟುಂಬಸ್ಥರಿಗಾಗಲಿ ಅಥವಾ ಸ್ನೇಹಿತರಿಗಾಗಲಿ ಯಾರೊಬ್ಬರಿಗೂ ಕೂಡ ಅವರು ಸಣ್ಣ ಫೋನ್ ಕೂಡ ಮಾಡ್ತಾ ಇಲ್ಲ, ಯಾರ ಜೊತೆ ಭೇಟಿ ಸಂಪರ್ಕ ಮಾಡ್ತಾ ಇಲ್ಲ. ಇದು ಪೊಲೀಸರ ಹುಡುಕಾಟಕ್ಕೆ ಸ್ವಲ್ಪ ಸಮಸ್ಯೆ ಆಗಿರುವಂಥದ್ದು. ಯಾಕಂದರೆ ಈಗಾಗಲೇ ಅವರ ಫ್ಯಾಮಿಲಿಯವರು ಹೈಕೋರ್ಟಲ್ಲಿ ABS ಕಾರ್ಪಸನ್ನು ಹಾಕ್ಕೊಂಡಿದ್ರು, ಜನವರಿ ತಿಂಗಳಲ್ಲಿ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಹಾಕ್ಕೊಂಡಿದ್ರು. ಆಗ 1 ವಾರದ ಮಟ್ಟಿಗೆ ಅವಕಾಶವನ್ನು ಕೊಟ್ಟು ಹುಡುಕಾಡಬೇಕು ಅಂತ ಹೇಳಿದರು. ಆದರೆ ಇಷ್ಟು ದಿನ ಆಗಿದೆ, ಈಗ ಇಷ್ಟು ದಿನಗಳ ಕಳೆದರೂ ಸಹ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಸಣ್ಣ ಮಾಹಿತಿ ಇಲ್ಲ. ಯಾಕಂದರೆ ಇಡೀ ಟೀಮ್ ಪಶ್ಚಿಮ ಬಂಗಾಳ ಆಗಿರ್ಬೋದು, ಮತ್ತು ಜೊತೆಯಲ್ಲಿ ಏನು ಕೋಲ್ಕತ್ತಾ ಆಗಿರ್ಬೋದು, ಜೊತೆಯಲ್ಲಿ ಅಲ್ಲಿ ಡೆಲ್ಲಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಕೇರಳ, ಆಂಧ್ರ, ತಮಿಳುನಾಡು ಈ ಭಾಗಗಳ ಎಲ್ಲೆಲ್ಲಿ ದೇವಸ್ಥಾನಗಳಿದ್ದಾವೆ ಎಲ್ಲ ಭಾಗಗಳಿಗೆ ಹೋಗ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ದೈವ ಭಕ್ತಿ ಸ್ವಲ್ಪ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಎಲ್ಲ ಬೇರೆ ಕಡೆ ಇರ್ಬೋದು ಅಂತ ಮಂತ್ರಾಲಯ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಸೇರಿದಂತೆ ಎಲ್ಲ ದೈವದ ಧರ್ಮಕ್ಷೇತ್ರಗಳಿಗೆ ಹೋಗಿ ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಆದರೆ ಇದುವರೆಗೂ ಸಹ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಸಣ್ಣ ಮಾಹಿತಿ ಕೂಡ ಅವರ ಪೊಲೀಸರಿಗೆ ಸಿಗ್ತಾ ಇಲ್ಲ. ಇದು ಕುಟುಂಬಸ್ಥರು, ಮಕ್ಕಳು ಇಷ್ಟು ದಿನ ಆದರೂ ಕೂಡ ಏನಾದರೂ ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಸಣ್ಣ ಮಾಹಿತಿಯೂ ಕೂಡ ಸಿಗದೆ ಅವರು ಕೂಡ ಸಂಕಟ ಪಡುವಂಥ ಸ್ಥಿತಿ, ಕಣ್ಣೀರು ಹಾಕುವಂಥ ಸ್ಥಿತಿ ಕೂಡ ಇರುವಂಥದ್ದು. ಈ ಮೂಲಕವಾಗಿ ಪೊಲೀಸರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈಗ ನಿಮಗೆ ಈ ಫೋಟೋಸನ್ನು ನಾವು ಪ್ಲೇ ಮಾಡ್ತಾ ಇರ್ತೇವೆ. ಈ ಫೋಟೋಸನ್ನು ನೀವು ಕೂಡ ಅಧಿಕವಾಗಿ ಶೇರ್ ಮಾಡಿ ಆ ವಿದ್ಯಾರ್ಥಿನಿಯರು ಸಿಗಬೇಕು ಮತ್ತು ಅವರ ಕುಟುಂಬಸ್ಥರಿಗೆ ಅವರ ಮಕ್ಕಳು ಸಿಗಬೇಕು ಅನ್ನೋದು ನಮ್ಮ ಆಶಯ ಕೂಡ ಆಗಿರುವಂಥದ್ದು. ಈ ಮೂಲಕವಾಗಿ ಇಷ್ಟು ದಿನ ಕಳೆದರೂ ಸಹ ಸಹಜವಾಗಿ ಕೋಪ ಬರುತ್ತೆ, ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗುವಂಥದ್ದು. ಆ ಬಳಿಕ ಅವರು ವಾಪಸ್ ಅದು ಸೆಳೀತಾ ಇರ್ತದೆ ಮನೆ ಮತ್ತು ಸ್ನೇಹಿತರು ಅಂತೇಳಿ ಯಾರಾದರೂ ಒಬ್ಬರು ಸಂಪರ್ಕ ಮಾಡೇ ಮಾಡ್ತಾರೆ. ಆದರೆ ಇವರು ಅಷ್ಟು ಕಠಿಣವಾಗಿ ನಿರ್ಧಾರವನ್ನು ತೆಗೆದುಕೊಂಡು ಇವರು ಹೊರಗಡೆ ಹೋದಂಥವ್ರು ಇದುವರೆಗೂ ಪತ್ತೆ ಆಗಿಲ್ಲ. ಆದರೆ ಕೆಲ ಸ್ನೇಹಿತರ ಬಳಿ ಹೇಳ್ಕೊಂಡಿರುವಂಥದ್ದು 1 ವರ್ಷದವರೆಗೂ ಕೂಡ ನಾವು ಬರೋದಿಲ್ಲ ಅಂತ ಹೇಳಿ ಹೋಗಿರುವಂಥದ್ದು. ಆದರೆ 1 ವರ್ಷದ ಅಂದರೆ ಇವರು ಎಷ್ಟು ಒಂದು ಪ್ರತಿನಿತ್ಯ ಆದರೆ ಊಟಕ್ಕೆ ಎಲ್ಲ ಉಳ್ಕೊಳ್ಳೋಕ್ಕೆ ಅಟ್ಲೀಸ್ಟ್ ಒಂದು ₹500 ಆದರೂ ಹಣ ಬೇಕು. ಆದರೆ ಅಷ್ಟು ಅಮೌಂಟ್ ಎಲ್ಲಿ ಸಿಗ್ತಾ ಇದೆ? ಧರ್ಮಕ್ಷೇತ್ರದಲ್ಲಿ ಉಳ್ಕೊಂಡ್ರೂ ಸಹ ಅಲ್ಲಿ ಇರೋಕ್ಕೆ ಹೇಗೆ ಸಾಧ್ಯ ಅನ್ನೋದು ನಿಜಕ್ಕೂ ಒಂದು ಪ್ರಶ್ನೆ ಆಗಿರುವಂಥದ್ದು. ಹೀಗಾಗಿ ಎಲ್ಲಿದ್ದಾರೆ ಹೇಗೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇರುವಂಥದ್ದು. ಆದರೆ ಸಣ್ಣ ಸುಳಿವು ಸಹ ಪೊಲೀಸರಿಗೆ ಸಿಕ್ಕಿಲ್ಲ. ಈಗ ಫ್ರೆಂಡ್ ಸರ್ಕಲಲ್ಲಿ ಅವರನ್ನೆಲ್ಲ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡ್ತಿದ್ದಾರೆ. ಆದರೆ ಇದುವರೆಗೂ ಸಹ ಯಾವುದೇ ಒಂದು ಸಣ್ಣ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಹೀಗಾಗಿ ತಮ್ಮ ಎಲ್ಲೇ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿ, ಎಲ್ಲೇ ನಿಮಗೆ ಮಾಹಿತಿ ಸಿಕ್ಕಂಥ ಸಂದರ್ಭದಲ್ಲಿ ಇವರ ಫೋಟೋಗಳಲ್ಲಿರುವಂಥ ವಿದ್ಯಾರ್ಥಿನಿಯರನ್ನು, ಬಾಲಕಿಯರನ್ನು ನೋಡಿದಂಥ ಸಂದರ್ಭದಲ್ಲಿ ಅವರನ್ನು ಕೂಡಲೇ ವಿದ್ಯಾರಣ್ಯಪುರ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಡಿ ಮತ್ತು ಅವರ ಕುಟುಂಬಸ್ಥರಿಗೆ ಮಾಹಿತಿ ಕೊಡಿ. 112ಗೆ ಒಂದು ಫೋನನ್ನು ಮಾಡಿದ್ರೆ ಅವರಿಗೆ ಅವ ಮೂಲಕವಾಗಿ ಅವ್ರ ಫ್ಯಾಮಿಲಿಗೆ ಮಾಹಿತಿ ಸಿಗುತ್ತೆ. ಹೀಗಾಗಿ ಈ ಮಾಹಿತಿಯನ್ನು ನಿಮಗೆ ಹಂಚಿಕೊಳ್ತಾ ಇದ್ದೇನೆ ಸ್ನೇಹಿತರೆ. ಯಾಕಂದರೆ ಎಲ್ಲ ತಂದೆ ತಾಯಿಗೂ ಮಕ್ಕಳನ್ನು ಇಷ್ಟು ಕಳ್ಕೊಳ್ಳೋದೇ ಒಂದು ವಿದ್ಯಾಭ್ಯಾಸದ ವಿಚಾರವಾಗಿ ಆ ಮನೆಯಲ್ಲಿ ಒಂದು ಸಮಸ್ಯೆ ಆಗಿರುತ್ತೆ. ಓದಬೇಕು ಅಂತ ಪ್ರೆಷರ್ ಮಾಡ್ತಾ ಇರ್ತಾರೆ. ಆದರೆ ಆ ಒಂದು ವಿಚಾರಕ್ಕೆ ಎಕ್ಸಾಮ್ ಕೂಡ PUC ಎಕ್ಸಾಮ್ ಕೂಡ ಇರುವಂಥದ್ದು. ಆದರೆ ಆ ಒಂದು ಎಕ್ಸಾಮ್ಗೆ ಕಷ್ಟ ಅಂತೇಳಿ ಅದರಿಂದ ಆಗ್ತಾಯಿಲ್ಲ ಅನ್ನೋ ಕಾರಣಕ್ಕೆ ಕೇವಲ ಅದರಿಂದ ಭಯಗೊಂಡು ಅವರು ತನಿಷ್ಕಾ ಅಂತೇಳಿ ಯುವತಿ ಮನೆ ಬಿಟ್ಟು ಹೋಗಿರುವಂಥದ್ದು. ಅದೇ ಸಂದರ್ಭದಲ್ಲಿ ತೇಜಸ್ವಿನ ಯುವತಿಯನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿರುವಂಥದ್ದು. ಈಗ ಎಲ್ಲರ ಒಂದು ಇಷ್ಟು ದಿನಗಳವರೆಗೂ ಕೂಡ ಎಲ್ಲಿದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಿಜಕ್ಕೂ ಒಂದು ಪ್ರಶ್ನೆಯಾಗಿ ಮೂಡಿರುವಂಥದ್ದು.
ಹೀಗಾಗಿ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ News18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿಯನ್ನು ಹೆಚ್ಚಾಗಿ ಹಂಚ್ಕೊಳ್ಳಿ ಅನ್ನೋದೇ ನಮ್ಮ ಆಶಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.